ಬೆಂಗಳೂರಿನ ಕೋಡಿಗೆಹಳ್ಳಿ ದೇವಿನಗರ ಬಳಿ ನಡೆದಿರುವಂತಹ ಒಂದು ಘಟನೆ ಇದು. ಈಗ ತಾವು ಗಮನಿಸ್ತಾ ಇದ್ದೀರಿ, ಒಂದ್ ಕಡೆ ಆರೋಪಿಗಳು ಫೈರಿಂಗ್ ಮಾಡಿ ಕಂಟ್ರಿ ಮೇಡ್ ಪಿಸ್ತೂಲ್ ಅನ್ನ ಅಲ್ಲೇ ಬಿಟ್ಟು ಹೋಗಿರೋದು, ಮತ್ತೊಂದು ಕಡೆ ಸಿಸಿಟಿವಿ ಫುಟೇಜ್ ಅಲ್ಲಿ ವೆರಿ ಕ್ಲಿಯರ್ ಆಗಿ ಕಾಣ್ತಾ ಇರೋದು ಇವರು ಫೈರ್ ಮಾಡಿದ ಮೇಲೆ ಯಾವ ರೀತಿ ಎಸ್ಕೇಪ್ ಆಗ್ತಾ ಇದ್ದಾರೆ ಅಂತ. ಸೊ ಇದೇ ನಿಟ್ಟಿನಲ್ಲಿ ಟ್ರ್ಯಾಕ್ ಮಾಡುವಂತಹ ಕೆಲಸ ಪೊಲೀಸರಿಂದ ಸಾಗ್ತಾ ಇದೆ. ಒಂದ್ ಕಡೆ ವೆರಿ ಕ್ಲಿಯರ್ ಆಗಿ ಇವರು ದರೋಡೆ ಮಾಡೋದಕ್ಕೆ ಬಂದಿದ್ರು, ಬೇರೆ ಏನು ದ್ವೇಷ ಇರಲಿಲ್ಲ ಅನ್ನೋ ವಿಚಾರವನ್ನ ಕಮಿಷನರ್ ಹೇಳಿಕೆ ಆಧಾರದ ಮೇಲೆ ಗಮನಿಸ್ತಾ ಇದೀವಿ. ಎನಿಹೌ ಸದ್ಯಕ್ಕೆ ತನಿಖೆ ಯಾವ ರೀತಿ ಸಾಗ್ತಾ ಇದೆ, ಟ್ರ್ಯಾಕಿಂಗ್ ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕಲೆ ಹಾಕುವ ಕೆಲಸ ನಮ್ಮಿಂದಲೂ ಕೂಡ ಸಾಗುತ್ತೆ. ನೋಡಿ, ಮೊದಲಿಗೆ ಟೇಬಲ್ ಮೇಲೆ ಮಚ್ಚಿಟ್ಟು ಇವರು ಹೆದರಿಸಿ ಬೆದರಿಸಿ ಅವರಿಂದ ಚಿನ್ನ ದುಡ್ಡನ್ನ ವಸೂಲಿ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ಮಾಲೀಕರು ಇದಕ್ಕೆ ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಂತೆ ಈ ರೀತಿ ಫೈರಿಂಗ್ ಮಾಡಿದ್ದಾರೆ, ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ತಾವು ಈ ಸಿಸಿಟಿವಿ ಫುಟೇಜ್ ಅಲ್ಲಿ ಗಮನಿಸ್ತಾ ಇದ್ದೀರಿ ದುಷ್ಕರ್ಮಿಗಳು ಯಾವ ರೀತಿ ಆ ಜ್ಯುವೆಲರಿ ಶಾಪ್ಗೆ ನುಗ್ಗಿದ್ದಾರೆ ಅಂತ. ಆರಂಭದಲ್ಲಿ ಇವರು ಯಾವ ರೀತಿ ಬಂದ್ರು, ಯಾವ ರೀತಿ ಮಾಲೀಕರಿಗೆ ಆವಾಜ್ ಹಾಕಿದ್ರು, ವಿತ್ ಹೆಲ್ಮೆಟ್ ಅವರು ಎಂಟ್ರಿ ಕೊಡ್ತಾ ಇರೋದು, ಮುಖಕ್ಕೆ ವೈಟ್ ಕರ್ಚೀಫ್ ಅನ್ನು ಕೂಡ ಇವರು ಕಟ್ಕೊಂಡು ಕಂಪ್ಲೀಟ್ ಮುಖವನ್ನ ಕವರ್ ಮಾಡ್ಕೊಂಡಿದ್ದಾರೆ. ಇಬ್ಬರು ದುಷ್ಕರ್ಮಿಗಳು ಪ್ರೀ ಪ್ಲಾನ್ ಆಗಿ ಯಾವ ರೀತಿ ನುಗ್ತಾ ಇದ್ದಾರೆ ತಾವು ಗಮನಿಸ್ತಾ ಇದ್ದೀರಿ. 11 ಗಂಟೆಗೆ ಸರಿಯಾಗಿ 11 ಗಂಟೆಗೆ ನಡೆದಿರುವಂತಹ ಘಟನೆ ಇದು. ಬೈಕನ್ನ ಅಂಗಡಿ ಮುಂದೆ ಪಾರ್ಕ್ ಮಾಡ್ತಾರೆ, ವಾಪಸ್ ಹೋಗೋದಕ್ಕೆ ಅನುಕೂಲ ಆಗ್ಲಿ ಅನ್ನೋ ರೀತಿಯಲ್ಲಿ ಅವರು ಪಾರ್ಕ್ ಮಾಡ್ತಾ ಇರೋದು ಕೂಡ ತಾವು ಗಮನಿಸ್ತಾ ಇರಬಹುದು. ಜ್ಯುವೆಲರಿ ಶಾಪ್ಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಇವರ ಆರ್ಭಟ ಆರಂಭ ಆಗುತ್ತೆ. ಮೊದಲು ಟೇಬಲ್ ಮೇಲೆ ಮಚ್ಚಿಟ್ಟು ಧಮಕಿ ಹಾಕ್ತಾರೆ, ಆವಾಜ್ ಹಾಕ್ತಾರೆ, ಚಿನ್ನ ಕೊಡಬೇಕು, ದುಡ್ಡು ಕೊಡಬೇಕು ಅಂತ. ಇದಕ್ಕೆ ಅಪೋಸ್ ಮಾಡಿದ ಸಂದರ್ಭದಲ್ಲಿಯೇ ಬ್ಯಾಗಿಂದ ಪಿಸ್ತೂಲ್ ತೆಗೆದು ಇವರು ಫೈರ್ ಮಾಡ್ತಾ ಇರೋಂಥದ್ದು. ಅದಾದ ನಂತರ ಅವರು ಅಲ್ಲಿಂದ ಯಾವ ರೀತಿ ಎಸ್ಕೇಪ್ ಆಗಿದ್ದಾರೆ ಆ ದೃಶ್ಯಗಳನ್ನ ಕೂಡ ಎಕ್ಸ್ಕ್ಲೂಸಿವ್ ಆಗಿ ತಾವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಹಾಡ ಹಗಲೇ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಿರುವಂತಹ ಒಂದು ಈ ಘಟನೆ ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ. ಜನಸಾಮಾನ್ಯರಲ್ಲಿ ಈ ಒಂದು ಪ್ರಶ್ನೆ, ಈ ಒಂದು ಆತಂಕ ಯಾವಾಗಲೂ ಇರುತ್ತೆ, ಯಾಕೆ ಈ ರೀತಿ ಬೆಂಗಳೂರಿನಲ್ಲಿ ಪದೇ ಪದೇ ಇಂಥ ಘಟನೆಗಳು ನಡೀತಾ ಇದೆ. ನೋಡಿ, ತಾವು ಮತ್ತೊಂದು ಕಡೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಕಮಿಷನರ್ ದಯಾನಂದ್ ಮತ್ತು ಅಲೋಕ್ ಮೋಹನ್ ಕೂಡ ಆ ಸ್ಥಳದಲ್ಲಿ ಇದ್ದಾರೆ. ಆ ಸಂಪೂರ್ಣ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಅಲ್ಲಿನ ಅಧಿಕಾರಿಗಳಿಂದ ಅವರು ಪಡಿತಾ ಇದ್ದಾರೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೇಳಿದ್ದಾರೆ, ಈಗಾಗಲೇ ತನಿಖೆ ಆರಂಭಿಸಿದ್ದೀವಿ, ಟ್ರ್ಯಾಕ್ ಮಾಡುವಂತಹ ಕೆಲಸ ನಡೆದಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. DGIGP ಅಲೋಕ್ ಮೋಹನ್ ಅವರು ಕೂಡ ಸ್ಥಳದಲ್ಲಿದ್ದಾರೆ. ಮತ್ತೊಂದು ಕಡೆ ತಾವು ಗಮನಿಸ್ತಾ ಇರಬಹುದು, ಇನ್ನೊಂದು ಫೋಟೋದಲ್ಲಿ ಜ್ಯುವೆಲರಿ ಮಾಲೀಕ ಅನಂತರಾಮ್ ಹಾಗೇನೆ ಉಳಿದ ವ್ಯಕ್ತಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ದುಷ್ಕರ್ಮಿಗಳು CCTV ದೃಶ್ಯ ಒಂದ್ ಕಡೆ ಅವರು ಎಸ್ಕೇಪ್ ಆಗ್ತಾ ಇರುವಂಥದ್ದು, ಫೈರ್ ಮಾಡಿದ ನಂತರ ಅವರು ಯಾವ ರೀತಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಇವರು ಯಾವ ರೀತಿ ಪ್ರೀ ಪ್ಲಾನ್ ಆಗಿ ಯಾರಿಗೂ ಕಾಣದಂತೆ, ಪತ್ತೆ ಆಗದಂತೆ ಕಂಪ್ಲೀಟ್ ಮುಖವನ್ನ ಕವರ್ ಮಾಡಿಕೊಂಡು ಅಂಗಡಿಗೆ ಯಾವ ರೀತಿ ನುಗ್ತಾ ಇದ್ದಾರೆ, ಅದರ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಕೂಡ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ನಾಲ್ಕು ರೌಂಡ್ ಗುಂಡು ಹಾರಿಸಿದ್ದಾರೆ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 4 ರೌಂಡ್ ಗುಂಡು ಹಾರಿಸಿದ್ದಾರೆ. ಇವರು ತಂದಿರೋದು ಕಂಟ್ರಿ ಮೇಡ್ ಪಿಸ್ತೂಲ್ ಕೂಡ, ಎಲ್ಲವೂ ಕೂಡ ಇಲ್ಲೀಗಲ್. ಸೊ ಈ ಕಂಟ್ರಿ ಮೇಡ್ ಪಿಸ್ತೂಲ್ ಇವರಿಗೆ ಎಲ್ಲಿಂದ ಸಿಕ್ತು, ಇವ್ರ ನೆಟ್ವರ್ಕ್ ಹೇಗೆ, ಏನು ಎತ್ತ ಅನ್ನೋದರ ಸಂಪೂರ್ಣ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಈಗ ಬೆಂಗಳೂರು ಪೊಲೀಸರಿಂದ ಆಗ್ತಾ ಇದೆ. ಬೆಂಗಳೂರಿನ ಕೋಡಿಗೆಹಳ್ಳಿಯ ದೇವಿನಗರ ಬಳಿ ನಡೆದಿರುವಂತಹ ಒಂದು ಘಟನೆ, ಲಕ್ಷ್ಮಿ ಜ್ಯುವೆಲರ್ಸ್ ಮಾಲೀಕ ಅನಂತರಾಮ್ ಸೇರಿದಂತೆ ಈ ಘಟನೆಯಲ್ಲಿ ಇಬ್ಬರಿಗೆ ಗಂಭೀರ ಗಾಯಗಳಾಗಿದೆ. ಅವರನ್ನು ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡುವ ಕೆಲಸ ಆಗ್ತಾ ಇದೆ. ಚಿನ್ನದ ಅಂಗಡಿ ಮಾಲೀಕನ ಬಳಿ ಹಣ ಕೇಳಿ ಅವರು ಒಪ್ಪದೇ ಇದ್ದಾಗ ಈ ರೀತಿ ಹಲ್ಲೆ ನಡೆಸಿ ಫೈರ್ ಮಾಡಿ ಈ ದರೋಡೆಕೋರರು ಎಸ್ಕೇಪ್ ಆಗಿರೋದು. ಘಟನಾ ಸ್ಥಳಕ್ಕೆ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಂತೆ DGIGP ಅಲೋಕ್ ಮೋಹನ್ ದೌಡಾಯಿಸಿದ್ದಾರೆ, ಕಮಿಷನರ್ ದಯಾನಂದ್ ಕೂಡ ದೌಡಾಯಿಸಿದ್ದಾರೆ. ಪೊಲೀಸ್ ತನಿಖೆ ಯಾವ ಹಂತದಲ್ಲಿದೆ, ಏನೆಲ್ಲ ನಡೀತಾ ಇದೆ, ಇದರ ಬಗ್ಗೆ ಇನ್ನಷ್ಟೇ ಮಾಹಿತಿ ನಮಗೆ ಲಭ್ಯ ಆಗಬೇಕಾಗಿದೆ. ದೃಶ್ಯ ನಂಬರ್ 1, ದೃಶ್ಯ ನಂಬರ್ 2, ದೃಶ್ಯ ನಂಬರ್ 3 ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಈ ಆರೋಪಿಗಳು ಫೈರ್ ಮಾಡಿದ ನಂತರ ಜ್ಯುವೆಲರಿ ಶಾಪ್ನಿಂದ ಯಾವ ರೀತಿ ಎಸ್ಕೇಪ್ ಆಗ್ತಾ ಇದ್ದಾರೆ, ರಾಜಾರೋಷವಾಗಿ ಅವರು ಯಾವ ರೀತಿ ಎಸ್ಕೇಪ್ ಆಗ್ತಾ ಇದ್ದಾರೆ ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ದೃಶ್ಯ ನಂಬರ್ 2 ನಲ್ಲಿ
ಈ ದುಷ್ಕರ್ಮಿಗಳು ಯಾವ ರೀತಿ ಜ್ಯುವೆಲರಿ ಶಾಪ್ಗೆ ಎಂಟ್ರಿ ಕೊಟ್ಟಿದ್ರು ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀವಿ. ಇವತ್ತು ಬೆಳಗ್ಗೆ 11 ಅಥವಾ 11:15 ಗಂಟೆಗೆ ಇಲ್ಲಿ ಈ ಒಂದು ಲಕ್ಷ್ಮಿ ಬ್ಯಾಂಕರ್ಸ್ ಆ್ಯಂಡ್ ಜ್ಯುವೆಲರ್ಸ್ ಅಂತಕ್ಕಂಥ ಏನು ಸಣ್ಣ ಜ್ಯುವೆಲರಿ ಅಂಗಡಿ ಇದೆ. ಅಲ್ಲಿ ಕೆಲವು ದುಷ್ಕರ್ಮಿಗಳು ಬಂದು ಬಂದೂಕಿನಿಂದ ಗುಂಡನ್ನು ಹಾರಿಸಿರ್ತಕ್ಕಂತಹ ಘಟನೆ ಮತ್ತು ಇಬ್ಬರು ವ್ಯಕ್ತಿಗಳು ಅದರಲ್ಲಿ ಗಾಯಗೊಂಡಿರ್ತಕ್ಕಂಥದ್ದು ತಿಳಿದು ಬಂದಿದೆ. ಘಟನೆ ತಿಳಿದ ತಕ್ಷಣ ನಮ್ಮ ಸ್ಥಳೀಯ ಹೊಯ್ಸಳ ಗಸ್ತು ವಾಹನ ಸ್ಥಳಕ್ಕೆ ಬಂದಿದೆ. ನಂತರದಲ್ಲಿ ನಮ್ಮ ಅಧಿಕಾರಿಗಳು ಬಂದು ಪರಿಶೀಲನೆಯನ್ನು ಮಾಡಿದ್ದಾರೆ. ಇಬ್ಬರು ಗಾಯಾಳುಗಳನ್ನು ಆಸ್ಪತ್ರೆಗೆ ಕಳಿಸಲಾಗಿದೆ. ಉಳಿದಂತೆ ಈಗಾಗಲೇ ಈ ಘಟನಾ ಸ್ಥಳದಲ್ಲಿ ಇರ್ತಕ್ಕಂಥ ಏನು ಸಾಕ್ಷಿ ಆಧಾರಗಳಿದ್ದಾವೆ ಅವುಗಳ ಆಧಾರದ ಮೇಲೆ ನಗರದಾದ್ಯಂತ ನಾಕಾಬಂದಿಯನ್ನು ಮಾಡ್ತಕ್ಕಂಥದ್ದು ಮತ್ತು ಈ ಆರೋಪಿಗಳು ಯಾರು ಏನು ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಗಳನ್ನು ಸಂಗ್ರಹಿಸಲಿಕ್ಕೆ ಮತ್ತು ಅವರನ್ನು ಬಂಧಿಸಲಿಕ್ಕೆ ಪ್ರಯತ್ನಗಳು ಮಾಡ್ತಾರೆ. ಪರಿಸ್ಥಿತಿ ಹೇಗಿದೆ? ಗಾಯಾಳುಗಳು ಆಸ್ಪತ್ರೆಯಲ್ಲಿ ಇದ್ದಾರೆ. ಅವ್ರ ಪರಿಸ್ಥಿತಿ ಇದೆ, ಔಟ್ ಆಫ್ ಡೇಂಜರ್ ಅಂತ ಹೇಳ್ತಾ ಇದ್ದಾರೆ. ಅಂಗಡಿಯೊಳಗೆ ಬಂದಿದ್ದಾರೆ. ಒಳಗಡೆ ಬಂದು ಬಹುಶಃ ಇದು ಅಟೆಂಪ್ಟ್ ಟು ರಾಬರಿ ಅಂತ ಕಾಣ್ತದೆ. ಬಟ್ ಅಂಗಡಿಯವರು ಮತ್ತು ಮಾಲೀಕ ಮತ್ತು ಅವರ ಸಿಬ್ಬಂದಿಗಳು ರೆಸಿಸ್ಟ್ ಮಾಡಿದ್ದಾರೆ. ದೇ ಹ್ಯಾವ್ ಫಾಟ್ ಬ್ಯಾಕ್ ವಿಚ್ ಇಸ್ ವೆರಿ ಬ್ರೇವ್ ಆಕ್ಟ್. ಸೊ ಅದರ ಒಂದು ಹಿನ್ನೆಲೆಯಲ್ಲಿ ಅವರು ತ್ವರಿತವಾಗಿ ಅಲ್ಲಿಂದ ಜಾಗ ಖಾಲಿ ಮಾಡಿರ್ತಕ್ಕಂಥದ್ದು ಕೂಡ ಈಗ ತನಿಖೆಯಲ್ಲಿ ಗೊತ್ತಾಗಿದೆ. ತನಿಖೆ ವಿಷಯಗಳನ್ನು ಇವತ್ತು ಬೆಳಗ್ಗೆ 11 ಅಥವಾ 11:15 ಗಂಟೆಗೆ ಇಲ್ಲಿ ಈ ಒಂದು ಲಕ್ಷ್ಮಿ ಬ್ಯಾಂಕರ್ಸ್ ಆ್ಯಂಡ್ ಜ್ಯುವೆಲರ್ಸ್ ಅಂತಕ್ಕಂಥ ಏನು ಸಣ್ಣ ಜ್ಯುವೆಲರಿ ಅಂಗಡಿ ಇದೆ. ಅಲ್ಲಿ ಕೆಲವು ದುಷ್ಕರ್ಮಿಗಳು ಬಂದು ಬಂದೂಕಿನಿಂದ